ಬ್ಯಾಗನ್ನು ಬಹಳ ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷ ಗೆಳೆಯರ ಬಳಗದವರು ಈ ಕಾರ್ಯಕ್ರಮಕ್ಕೆ ಕರೆದ್ರೆ ನಾವು ಇಲ್ಲ ಅನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಹಿಂದೆ ಒಂದ್ಸರಿ ಜ್ಯೋತಿ ಬಾಪುಲೆ ಅವರ ಪ್ರಶಸ್ತಿ ಪ್ರದಾನಕ್ಕೂ ಇದೇ ಹಾಲ್ನಲ್ಲಿ ಕರೆದಿದ್ರು. ಬಹಳ ಜನ ಶಿಕ್ಷಕರಿದ್ದಾರೆ. ನಿನ್ನೆ ಕೂಡ ಒಂದು 2 ಕಾರ್ಯಕ್ರಮ ಶಿಕ್ಷಕರದಿತ್ತು. ನಾನು ಒಬ್ಬ ಶಿಕ್ಷಕನಾಗಿ ಬಹಳ ಜನ ಗೊತ್ತಿದೆಯೋ ಗೊತ್ತಿಲ್ವೋ, ನಾನು 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಮೇಷ್ಟ್ರು ಅಂದ್ರೆ ಬೆಂಗಳೂರಿನಲ್ಲಿ ಬೇರೆ ತರ ಮಂದಿ ಅವರೆಲ್ಲ ರೇಣುಕಾಚಾರ್ಯ ಕಾಲೇಜ್ ಅಂತ, ಜಗದ್ಗುರು ಶ್ರೀ ರೇಣುಕಾಚಾರ್ಯ ಕಾಲೇಜ್ ಅಂತ, ಆ ಕಾಲೇಜಿನಲ್ಲಿ 95ರಿಂದ ಸುಮಾರು 5 ವರ್ಷಗಳ ಕಾಲ ಮೈಕ್ರೋಬಯಾಲಜಿ ಮತ್ತು ಬಾಟ್ನಿ ಲೆಕ್ಚರರ್ ಕೆಲಸ ಮಾಡಿ, ತದನಂತರ ಸರ್ಕಾರಿ ಸೇವೆಗೆ ಸೆಲೆಕ್ಷನ್ ಆಗಿ, ಸೊ ಈಗ ಬೆಂಗಳೂರಿನಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಟ್ರೈನಿಂಗ್ ಡಿವಿಷನ್ ಕರ್ನಾಟಕ ರಾಜ್ಯದ ತರಬೇತಿ ವಿಭಾಗದ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾಕೆ ಹೇಳಿದ್ರೆ ನಿಮಗೆ ಅಂದ್ರೆ, ವೃತ್ತಿ ಜೀವನ ಅಂದ್ರೆ ಉಪನ್ಯಾಸಕರು ಅಥವಾ ಟೀಚಿಂಗ್ ಪ್ರೊಫೆಷನ್ ಏನಿದೆ ಅದರ ಸಾಧಕ ಬಾಧಕಗಳ ಬಗ್ಗೆ ಬಹಳಷ್ಟು ಅರಿವಿದೆ. ನೀವೆಲ್ಲ ಸರ್ಕಾರಿ ಶಾಲೆಯ ಟೀಚರ್ಸ್ ಇದ್ದೀರಿ. ನಿನ್ನೆ ಒಂದ್ ಕಡೆ ಮಾತಾಡ್ತಾ ಹೇಳ್ತಾ ಇದೆ, ಬರೋ ದಿನಗಳಲ್ಲಿ ನಿಮ್ದೆಲ್ಲ ಬಹಳ ಚಾಲೆಂಜಿಂಗ್ ಇರುತ್ತೆ ನಿಮ್ಮ ಕೆಲಸ. ಯಾಕೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ, ಕೆಲವು ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ ಸಂಖ್ಯೆ ಅಂದ್ರೆ 10, 8, 4, 3 ಈ ತರ ಬಂದಿದೆ. ಇಷ್ಟು ಕಡಿಮೆ ಆಗೋದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ. ಒಂದು, ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳು. ಎರಡನೇದು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ನಾವು ಏನಿದ್ದೀವಿ, ಟೀಚರ್ಸ್ ಏನಿದ್ದೀವಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಎಷ್ಟು ಮಟ್ಟ ತೊಡಗಿಸ್ಕೊಂಡಿದ್ದೀವಿ. ಈಗ ಬೆಳಗ್ಗೆಯಲ್ಲಿ ನಮ್ಮ ಸ್ಟೇಡಿಯಂನಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇನಾಗ್ರೇಷನ್ ಹೋದಾಗ ಒಬ್ಬ ಸ್ಕೂಲ್ ಟೀಚರ್ ಹಿಂಗೆ ಕಾಂಪೇರಿಂಗ್ ಮಾಡ್ತಾ ಇದ್ರು, 2 ಗೌಡ ತರ. ಅವರೊಂದು ಶಾಲೆ ಬಗ್ಗೆ ಹೇಳಿದ್ರು. ಹಿಂಗೆಲ್ಲ ಗೊತ್ತಿರಬೇಕು, ಹನುಮಂತಪುರ ಅಂತ ಈ ನಮ್ಮ ಎದುರುಗಡೆ ಇದೆ, ಚಿಂತಾಮಣಿ ರೋಡ್ ಇರಬೇಕು, ಹನುಮಂತಪುರ, ಉಪ್ಪುಂಟೆ ಪಕ್ಕ. ಕರೆಕ್ಟ್. ನಾನು ಈ ಜಿಲ್ಲೆ SP ಇರ್ಬೇಕಾದ್ರೆ ಆ ಊರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ಕಾರ್ಯಕ್ರಮ ಆದ ನಂತರ ನಮ್ಮ ಶಾಲೆಗೆ ಬನ್ನಿ ಸರ್ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೆ ಮಳೆಗಾಲ, ಅದು ಗೋಡೆ ಮೇಲೆಲ್ಲ ಪಾಚಿ ಬಂದಿತ್ತು, ಒಂದ್ ಕಡೆ ನೀರು ಸುರಿತಾ ಇತ್ತು, ಮಕ್ಕಳನ್ನ ಎಬ್ಸಿ ಸೈಡ್ ಕೂರಿಸಿದ್ರು. ವಂಶೋದಯ ಆಸ್ಪತ್ರೆಯಲ್ಲಿ NICU ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277 72770 ಅಥವಾ 9141066685. ಅವ್ರು ಯಾಕೆ ನಮ್ಗೆ ಅಲ್ಲಿ ಕರ್ಕೊಂಡು ಹೋದ್ರು ಅಂತ ಸ್ಕೂಲಿನ ಪರಿಸ್ಥಿತಿ ತೋರಿಸೋದಕ್ಕೆ ಕರ್ಕೊಂಡು ಹೋದ್ರು. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದವಂತವರು ಮತ್ತೆ ಸರ್ಕಾರಿ ಶಾಲೆಯ ಬಗ್ಗೆ ಗೊತ್ತಿದ್ದವರಾಗಿರೋದ್ರಿಂದ ಆಗಿನ ಕಾಲದ ಈ ಕೋಲಾರನ CEO, ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖೇಶ್ ಕುಮಾರ್ ಅಂತ ಇದ್ರು. ಆ ಮುಖೇಶ್ ಕುಮಾರ್ ಅವರಿಗೆ ಫೋನ್ ಮಾಡಿದ್ರೆ ಅವ್ರ ಎಂತ ಸಹೃದಯಿ ಅಂದ್ರೆ, ನಮ್ಮ ಬ್ಯಾಚ್ 2012 ಬ್ಯಾಚ್, ಅವರ IAS, ನಾನು IPS. 30 ಮಿನಿಟ್ಸ್ ಸ್ಕೂಲಿಗೆ ಬಂದ್ರು. ಸ್ಕೂಲಿಗೆ ಬಂದು 6 to 8 months ಅಲ್ಲಿ ಆ ಸ್ಕೂಲನ್ನ ಕಂಪ್ಲೀಟ್ ಚಿತ್ರಣ ಬದಲಾಯಿಸಿದ್ರು. ಅದನ್ನ ನಾನು ಮರ್ತಿದ್ದೆ. ಆಕ್ಚುಲಿ ಬೆಳಗ್ಗೆ ಅದನ್ನ ಹೇಳ್ತಾ ಇದ್ದಾರೆ. ಈಗ ಸ್ಕೂಲ್ನಲ್ಲಿ ಆದಷ್ಟು ಮಟ್ಟಿಗೆ ಸ್ಕೂಲ್ನ ವಾತಾವರಣ ಮತ್ತೆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾವ ತಂದೆ ತಾಯಿ ಇದ್ದಾರೆ, ಮಕ್ಕಳನ್ನ ಸುರಿತಾ ಇದ್ದಾರೆ, ನೀರು ಸುರಿತಾ ಇದ್ದಾರೆ, ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ಟೇಬಲ್ ಇಲ್ಲ ಅಂತ ಯಾವ ತಂದೆ ತಾಯಿ ಸೇರಿಸೋದಕ್ಕೆ ಇಷ್ಟಪಡ್ತಾರೆ? ಆಮೇಲೆ ಯಾವ ಶಾಲೆಯಲ್ಲಿ ಗುಣಮಟ್ಟದ ಟೀಚಿಂಗ್ ಇಲ್ಲ, 35% ಇಲ್ಲ 40% ತಗೊಳ್ತಾರೆ, ಯಾವ ತಂದೆ ತಾಯಿ ಸೇರಿಸ್ತಾರೆ? ಸೊ ಹಾಗಾಗಿ ಒಂದು ಮೂಲಭೂತ ಸೌಕರ್ಯ, ಇನ್ನೊಂದು ನಾವು ಏನು ಶಾಲಾ ಶಿಕ್ಷಕರಿದ್ರಿ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ 100% ಮುಂದಿನ ದಿನಗಳಲ್ಲಿ 15 8 4 4 ಈ ಸ್ಕೂಲ್ನ ಕ್ಲೋಸ್ ಮಾಡಿ ಪಕ್ಕದ ಶಾಲೆಗೆ ಮರ್ಜ್ ಮಾಡಿ ಅಂತ ಹೇಳ್ತಾರೆ. ಮರ್ಜ್ ಮಾಡಿದಾಗ ನೀವು ನಿಮ್ಮ ಸುತ್ತಮುತ್ತ ಎಲ್ಲೋ ನಿಮ್ಮ ಮನೆ ಹತ್ರ ನಿಮ್ಮ ಊರ ಹತ್ರ ಕೆಲಸ ಮಾಡ್ತಿದ್ದೀರಿ.
ಮರ್ಜ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪಕ್ಕ ಶಾಲೆಗೆ ವೇಕೆನ್ಸಿ ಇರಲ್ಲ, ನಿಮ್ಮನ್ನ ತೆಗೆದು ಬಾಗೇಪಲ್ಲಿನೋ ಗುಡಿಬಂಡಿನೋ ಇದೇ ಜಿಲ್ಲೆಗೆ ಬೇರೆ ಕಡೆ ಎಲ್ಲಾದರೂ ಹಾಕ್ತಾರೆ. ಸೊ ನಾನು ಇದು ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕಷ್ಟ ಆದರೂ ಕೂಡ ಇದ್ರ ಕಟ್ಟು ಸತ್ಯ ಮುಂದೆ ಹೇಳೋದು. ಸೊ ಇದಕ್ಕೆ ಎಲ್ಲರ ಸೊಲ್ಯೂಷನ್ ಏನು? ನೀವು ಒಂದು 4 ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಯಾರಾದರೂ ಜನಪ್ರತಿನಿಧಿಗಳನ್ನ ಭೇಟಿ ಮಾಡೋದೋ, ಇಲ್ಲ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡೋದೋ, ಇಲ್ಲ ನಿಮ್ಮ DDP ಮುಖಾಂತರ ಭೇಟಿ ಮಾಡೋದು, ನೀವು ಮಾಡಿದ ಶಾಲೆಯ ಒಂದು ಗುಣಮಟ್ಟ ಹೆಚ್ಚಾಗುತ್ತೆ. ಎಷ್ಟು ಜನ ನೀವು ಮುದುವತಿ ಸ್ಕೂಲ್ ನೋಡಿದ್ರು ಇಲ್ಲ ಗೊತ್ತಿಲ್ಲ ನನಗೆ. ಮುದುವತಿ ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಮುದುವತಿ ಸ್ಕೂಲ್, ಗಾಂಧಿನಗರ ಸ್ಕೂಲ್ ಕೂಡ ಇನ್ನೂ ಇನಾಗ್ರೇಷನ್ ಆಗುತ್ತೆ. ಮೋಸ್ಟ್ಲಿ ಕೋಲಾರ ಜಿಲ್ಲೆಯಲ್ಲಿ ದಿ ಬೆಸ್ಟ್ ಸರ್ಕಾರಿ ಶಾಲೆ, ಲೈಕ್ ಒಂದು ಏನು ಹೇಳಬಹುದು ಅಂದ್ರೆ ಒಂದು ಬ್ರಿಟಿಷ್ ಆರ್ಕಿಟೆಕ್ಚರ್ ಅಲ್ಲಿ ಬೆಸ್ಟ್ ಸರ್ಕಾರಿ ಶಾಲೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಇದ್ರೆ ಅದು ಗವರ್ಮೆಂಟ್ ಗಾಂಧಿನಗರದಲ್ಲಿ ಸರ್ಕಾರಿ ಶಾಲೆ ಆಗ್ತದೆ. ಅದು ಮೋಸ್ಟ್ಲಿ 6 months ಅಲ್ಲಿ ಇನಾಗ್ರೇಟ್ ಮಾಡ್ತೀವಿ. ಇದು ಸುಮ್ಮನೆ ಆಗಿಲ್ಲ. ಅಲ್ಲಿದ್ದಂಥ ಟೀಚರ್ಸ್, ಅಲ್ಲಿದ್ದಂಥ ಕೆಲವರು SDMC ಅಧ್ಯಕ್ಷರೇನಿದ್ದಾರೆ ಅವರ ಒಂದು ಇನಿಷಿಯೇಟಿವ್ ಇಂದ ಅವರು ಮುಂದೆ ಬಂದು ನಮ್ಗೆ ಯಾರಿಗೋ ಭೇಟಿ ಮಾಡಿ, ನಮ್ಮನ್ನು ಯಾರಿಗೋ ಮುಖಾಂತರ ಭೇಟಿ ಮಾಡಿ, ನಾವು ಯಾರಿಗೋ CSR ಯಾವುದೋ ದೊಡ್ಡ ದೊಡ್ಡ ಕಂಪನಿಗಳಿಗೆ ಆ ಕಂಪನಿಯವರು ಬಂದು ಡಿಸೈನ್ ಮಾಡಿ ಆ ಶಾಲೆಗಳು ಇವತ್ತು ಆ ಮಟ್ಟಕ್ಕೆ ಬಂದಿದೆ. ಈಗ ಮುದುವತಿ ಶಾಲೆ ಮೋಸ್ಟ್ August 15th ಅರೌಂಡ್ ಇನಾಗ್ರೇಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಪ್ರೈವೇಟ್ ಸ್ಕೂಲ್ನಲ್ಲಿ ಆ ಥರ ಚೇರಿಟೇಬಲ್ ಇಲ್ಲ, ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರು, ಫ್ಲೋರಿಂಗ್ ಆಗಲಿ, ಬಿಲ್ಡಿಂಗ್ ಆಗಲಿ. ಮಕ್ಕಳು ಯಾಕೆ ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ? ನಮ್ಮ ಒಳ್ಳೆ ಪ್ರೈವೇಟ್ ಸ್ಕೂಲ್ ತರದೇ ಇಲ್ಲೇ ಓದಿಸ್ತಾರೆ. ಸೊ ನಿಮ್ಮದು ಸ್ವಲ್ಪ ಇನಿಷಿಯೇಟಿವ್ ಇರುತ್ತೆ. ಈ ವೀರಣ್ಣಗೌಡರಾಗಲಿ, ನಾರಾಯಣ ಸ್ವಾಮಿ ಅವರಾಗಲಿ, ವೆಂಕಟಾಚಲಪತಿ ಅವ್ರ ಜೊತೆ ಒಂದು ಶ್ರೀನಿವಾಸ್ ರಿಟೈರ್ ಆಗಿದ್ದಾರೆ. ಇವರು 2010-11ರಿಂದ ಒಂದು 4 ವರ್ಷ ನನ್ನ ಹಿಂದೆ ಬೆನ್ನಿಡಿದ್ರು ಬೇತಾಳಂತರ ಇದ್ರು. ಸರ್ ನೀವು ಪರಿಚಯ ಮಾಡಿಸ್ಕೊಡಿ, ಅಲ್ಲಿ ಅದು ಕೊಡಿಸಿ ಇಲ್ಲಿ ಕೊಡಿಸಿ. ಈಗ ಅದೊಂದಷ್ಟು ವರ್ಷ ಮಾಡಿಸಿದ್ವಿ. ಈಗ ಅದ್ರ ಪಾಡಿಗೆ ಅದೇ ನಡ್ಕೊಂಡು ಹೋಗ್ತಾ ಇದೆ. ಈಗ ನನ್ನ ಅವಶ್ಯಕತೆನೂ ಇಲ್ಲ, ಯಾರ ಅವಶ್ಯಕತೆನೂ ಇಲ್ಲ. ಅವ್ರು ಕಾಸ್ಮೋಪಾಲಿಟನ್ ಕ್ಲಬ್ನವ್ರು ಬೆಂಗಳೂರಿನಿಂದ ಬರ್ತಾರೆ, ಅವರು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ, ಇವರಿಗೆ ಲಿಸ್ಟ್ ಕೊಡಿ ಅಂತ ಹೇಳ್ತಾರೆ. ಎಲ್ಲ ಶಾಲೆಗಳಿಗೆ ಹೊಸ ಯೂನಿಫಾರ್ಮ್ ಮತ್ತೆ ಹೊಸ ಒಂದು ಏನು ಸಲಕರಣೆಗಳು ಬೇಕೋ ಅದು ಕೊಡ್ತಾ ಇದ್ದಾರೆ. ನಿನ್ನೆ ನಿಜವಾಗ್ಲೂ ಮಕ್ಕಳ ಯೂನಿಫಾರ್ಮ್ ಹಾಕೊಂಡು ನಾವು ವೇಮದಲ್ಲಿ ಕೂತಿದ್ರೆ ಎಷ್ಟು ಖುಷಿಯಾಗುತ್ತೆ. ಸೊ ಯಾಕಿದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇನಿಷಿಯೇಟಿವ್, ನಮಗೆ ಅದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಈಗ ಯಾವುದೋ ಒಂದು ಪೊಲೀಸ್ ಸ್ಟೇಷನ್, ನಾನು ಯಾವ ಜಿಲ್ಲೆ SP ಆಗಿ ಮೋಸ್ಟ್ ವೇಮಗಲ್ ಪೊಲೀಸ್ ಸ್ಟೇಷನ್ ನೋಡಿರ್ಬೇಕು. ಯಾರಾದ್ರೂ ವೇಮಗಲ್ ಕಡೆ ಹೋದ್ರೆ ವೇಮಗಲ್ ಪೊಲೀಸ್ ಸ್ಟೇಷನ್ ನೋಡಿ. ನಾನು ಈ ಜಿಲ್ಲೆ ರಿಪೋರ್ಟ್ ಮಾಡಿದಾಗ ಸೇಮ್ ಅದೇ ಪರಿಸ್ಥಿತಿ ಇತ್ತು. ನಮ್ಮ ರೈಟರ್ಸು, ಕ್ರೈಮ್ ಕಾನ್ಸ್ಟೇಬಲ್ಸ್ ಒಳಗಡೆ ಇದ್ರೆ ಒಳಗಡೆ ಕತ್ತಲ ಕೋಣೆ ಇತ್ತು, ನೀರು ತೊಟ್ಟಿಗ್ತಾ ಇತ್ತು. ಆಗಿನ ಕಾಲದ MP ಏನಿದ್ರು, ಮುನ್ಸ್ವಾಮಿ ಏನಿದ್ರು, ಇಲ್ಲಿ ಮೆಂಬರ್ ಪಾರ್ಲಿಮೆಂಟ್ ಇದ್ರು. ಅವ್ರು ಮುನ್ಸ್ವಾಮಿ ಅವ್ರು ಹೇಳಿದಾಗ ಹಣ ಆಯ್ತು, ಹಣ ಕೊಡ್ತೀನಿ ಅಂತ ಹೇಳಿ ಅವರೊಂದು 10 ಲಕ್ಷ ಕೊಟ್ಟರು MP ಫಂಡ್ ಅಲ್ಲಿ. ಇನ್ನೊಂದಷ್ಟು ನಮ್ದು ಬೇರೆ ಯಾವುದೋ ಒಂದು ಪೊಲೀಸ್ ಇಲಾಖೆ ಮತ್ತು CSR ಸೇರಿ ಇಡೀ ಜಿಲ್ಲೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿದೆ. ನಾನು SP ಆಗಿ ನನ್ನ ಜವಾಬ್ದಾರಿ ನನ್ನ ಪೊಲೀಸ್ ಸ್ಟೇಷನ್ನ ಸರಿ ಮಾಡದೇ ಇದ್ರೆ ಬೇರೆ ಯಾರ ಜವಾಬ್ದಾರಿ ಇರುತ್ತೆ? ಸೊ ಹಾಗಾಗಿ ನೀವೆಲ್ಲ ಬಹಳಷ್ಟು ಜನ ಟೀಚರ್ಸ್ ಇದ್ರಿ, ನಿಮ್ಮೆಲ್ಲರೂ ಬೆಳಗಲಿ ಮನವಿ ಏನು ಅಂದರೆ, ಗೆಳೆಯರ ಬಳಗ ಮುಖಾಂತರನೋ ಇಲ್ಲ ನಿಮ್ಮ ಯಾವ್ದಾರ ಅಸೋಸಿಯೇಷನ್ ಮುಖಾಂತರನೋ ರೀಚ್ ಔಟ್ ಆಗಿ ನಿಮ್ಮ ಪಕ್ಕದಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರು, ಆರ್ಗನೈಸೇಷನ್ಸ್ ಇಲ್ಲ, ನಮ್ಮ ಸ್ಕೂಲ್ ಸ್ವಲ್ಪ ಏನಾದ್ರು ಮಾಡಿಕೊಡಿ ಅಂತ. ಈಗಿನ ಕಾಲದಲ್ಲಿ ದಾನ ಧರ್ಮ ಮಾಡೋದಕ್ಕೆ ಕೊರತೆ ಇಲ್ಲ, ಆದರೆ ಯಾರ ಮುಖಾಂತರ ಮಾಡಬೇಕು, ಅದು ಮಿಸ್ಯೂಸ್ ಆಗಬಾರ್ದು, ಅದು ಸದುಪಯೋಗ ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರ್ತದೆ. ಅದು ಕನ್ಫರ್ಮ್ ಆದರೆ 100% ಮುಂದೆ ಬಿಟ್ಟು ಮಾಡೋದು. ಸೊ ಇಷ್ಟನ್ನು ಹೇಳ್ತಾ, ಇವತ್ತು ಏನು ಈ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ವಿದ್ಯಾರ್ಥಿಗಳು, ಮಕ್ಕಳು ಮಕ್ಕಳಿದಾರ. ಯೂಶಲಿ ಮಕ್ಕಳೆಲ್ಲ ಕಾಲೇಜಲ್ಲಿ ಇರ್ತಾರೆ, ತಂದೆ ತಾಯಿ ಬಂದಿರ್ತಾರೆ ಪ್ರಶಸ್ತಿ ತಗೊಳಕ್ಕೆ. ಹಾಗೆ ಅದಕ್ಕೆ ನೋಡಿದ್ರೆ ಯಾರು ಬಹಳಷ್ಟು ಸ್ಟೂಡೆಂಟ್ಸ್ ಕಾಣಲಿಲ್ಲ. ಸೊ ಈ ಪ್ರತಿಭಾ ಪುರಸ್ಕಾರಕ್ಕೆ ಯಾರ್ಯಾರು ಈ ದಿನ ಭಾಜನರಾಗಿದ್ರಿ ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಒಳ್ಳೆಯದಾಗಲಿ. ಯಾರು ಕೇಳ್ಕೊ ಪರವಾಗಿಲ್ಲ, ಸಮಾಜದಲ್ಲಿ 2 ಮಕ್ಕಳು ಕೇಳಬಾರ್ದಂತೆ. ಸಮಾಜದಲ್ಲಿ ಯುವಕರು 2 ದಾರಿ ತಪ್ಪಾರ್ದಂತೆ. ಯಾರು ಹೇಳಿ? ಪೊಲೀಸ್ನವ್ರ ಮಕ್ಕಳು ದಾರಿ ತಪ್ಪಾರ್ದು, ಟೀಚರ್ಸ್ ಮಕ್ಕಳು ದಾರಿ ತಪ್ಪಾರ್ದು. ನೀವೇನಾದ್ರೂ ಯಾರು ಬುದ್ಧಿ ಹೇಳಕ್ ಹೋದ್ರೆ, ಆಯ್ತು ಬಿಡಮ್ಮ, ನಿನ್ ಮಗನೇ ನೋಡಿದೀನಿ, ನಿನ್ ಮಗನೇ ಹಂಗೆ ಊರೆಲ್ಲ ಓಡಾಡ್ತಾನೆ, ಮುಂದಾಡಿ ಕುಂದಂತರ EMI ಪಾಠ ಮಾಡ್ತಾರೆ. ಪೊಲೀಸವ್ರಿಗೂ ಅಷ್ಟೇ, ಸರ್ ಬಿಡಿ ಸರ್, ನಿಮ್ಮ ಮಗ ಏನಂತ ಗೊತ್ತು, ಸಾಯಂಕಾಲ ಅಲ್ಲೆಲ್ಲ ಕಡೆ ಕೂತಿರ್ತಾರೆ.
ಅಲ್ವಾ? ಸೊ ಕೋಲಾರದಲ್ಲಿ ಬಹಳಷ್ಟು ನಿದರ್ಶನಗಳಿದ್ದಾವೆ. ಯಾಕೆಂದ್ರೆ ನಾನು ಇಲ್ಲಿ 1 ವರ್ಷ ಕೆಲಸ ಮಾಡಿರೋದ್ರಿಂದ ಬಹಳಷ್ಟು ನಿದರ್ಶನಗಳು ನಮ್ಮ ಇಲಾಖೆ ಪೊಲೀಸ್ನವ್ರ ಮಕ್ಕಳೇ. 1-2-3 ಕೇಸಲ್ಲಿ ಬಹಳಷ್ಟು ಅದೊಂಥರ ಒಂದು ಎಂಬರಾಸಿಂಗ್, ಬಹಳ ಮುಜುಗರ ಆಗುವಂತ ವಾತಾವರಣ ಸೃಷ್ಟಿ ಆಗಿತ್ತು ಆ ಕಾಲ. ಸೊ ಹಾಗಾಗಿ ಟೀಚರ್ಸ್ ಮಕ್ಕಳು ಅದು ಪ್ರತಿಭಾನ್ವಿತರು ಆಗಿರಲೇಬೇಕು, ಇಂಟೆಲಿಜೆಂಟ್ ಆಗಿರಲೇಬೇಕು. ಯಾಕಂದ್ರೆ ಶಾಲೆಯಲ್ಲಿ ನಾವು ಎಷ್ಟು ಹೇಳ್ಕೊಡ್ತೀವಿ ಅದ್ರ 2ರಷ್ಟು ನಮ್ಮ ಸ್ವಂತ ಮಕ್ಕಳಿಗೆ ನಾವು ತಿದ್ದಿ ಬುದ್ಧಿ ವಿದ್ಯೆ ಕಲಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ನೀವೆಲ್ಲ ಪ್ರತಿಭಾವಂತರು ಬಂದಿದ್ರಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ನನ್ನ ಕರೆದು 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಿಮ್ಗೆಲ್ಲರೂ ಧನ್ಯವಾದಗಳನ್ನು ಮಾತಾಡ್ತೀನಿ. ಜೈ ಹಿಂದ್.